ಮಾಡಿರೋರು ಹೊರಗಡೆ ಹೋಗಿ. ಇವ್ರ ಗಾಡಿ ಸೈಡಿಗೆ ಹಿಡಿದ್ರೆ ಒಳ್ಳೇದು, ಇಲ್ಲ ಅಂದರೆ ಹೊಡ್ಕೊಂಡು ಹೋಯ್ತಾರೆ. ಅಲ್ಲಿ ಕಾಣಿಸ್ತಿರೋದು 20ನೇ ಕರ್ವು ಎಕ್ಸಾಕ್ಟಾಗಿ. ಹಾಯ್, ನಾನು ಅಶ್ರಫ್ ಫ್ರಮ್ ಕನ್ನಡ ವಿಲರ್ಸ್. ನಾನಿವಾಗ ತಮಿಳ್ನಾಡಿನ ಈರೋಡ್ ಡಿಸ್ಟ್ರಿಕ್ನಲ್ಲಿರೋ ದಿಂಬಮ್ ಘಾಟ್ನಲ್ಲಿದ್ದೀನಿ, ಅಂದರೆ ಸತ್ಯಮಂಗಲಂ ಘಾಟು. ಸೊ ಸತ್ಯಮಂಗಲಂ ಘಾಟ್ 27 ಕರ್ವೂ ಈ ಒಂದು ವಿಡಿಯೋದಲ್ಲಿ ನೋಡ್ತೀರಾ ಇವಾಗ. ಸೊ ಲೆಟ್ ಸ್ಟಾರ್ಟ್. ಫಸ್ಟ್ ಕರ್ವ್ ಇಲ್ಲಿದೆ ನೋಡಿ. ಲಾರಿಗಳೆಲ್ಲ ಲಾಂಗ್ ಟರ್ನ್ ತಗೋತಾರೆ. ಯಾವುದು ಬರ್ತಾ ಇಲ್ಲ. K25 ಕರ್ನಾಟಕದ ಗಾಡಿಗಳು ವಾಪಸ್ ಹೋಗ್ತಿದ್ದಾವೆ, ಎಲ್ಲ ಲೋಡೆಲ್ಲ ಇಳಿಸಿ. ಬೆಟ್ಟ ಏನು ಸಗದಾಗಿ ಕಾಣಿಸ್ತಿದೆ ನೋಡಿ. ಆ್ಯಕ್ಚುಲಿ ಓಟ್ ಸತಿ ಬಂದಾಗ ಲೋ ಲೈಟ್ ಇತ್ತು, ಈ ಸತಿ ಸ್ವಲ್ಪ ಲೈಟ್ ಚೆನ್ನಾಗಿದೆ, ಸ್ಯಾಚುರೇಷನ್ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ಅನ್ಕೋತೀನಿ. ಇಲ್ಲಿ ಮೊಬೈಲ್ ನೆಟ್ವರ್ಕ್ ಅಷ್ಟೊಂದು ಸಿಗಲ್ಲ. 4ನೇ ಕರ್ವು. ಸೊ ಯಾವುದು ಹೆವಿ ವೆಹಿಕಲ್ ಬರ್ತಾ ಇಲ್ಲ. ಯಾವ್ದಾರ ಹೆವಿ ವೆಹಿಕಲ್ ಬಂದರೆ ಅಲ್ಲೇನು ಬಿಟ್ಕೊಡ್ಬೇಕಷ್ಟೆ. ಟ್ರಯಂಫ್ ಹೋಗ್ತಾ ಇದೆ. ಇದು 5ನೇ ಕರ್ವು, ಸ್ವಲ್ಪ ಅಗಲ ಇದೆ, ಸೊ ತೊಂದರೆ ಇಲ್ಲ. ಆದರೂ ಎಷ್ಟೊಂದು ಟ್ರಾಫಿಕ್ ಇದೆ ನೋಡಿ. 5ನೇ ಕರ್ವೆ ಆ್ಯಕ್ಚುಲಿ ಲಾರಿಗಳಿಗೆ ತುಂಬ ಕಷ್ಟ ಅಂದರೆ 5ನೇ ಕರ್ವೆ. ತಪ್ಪು ಮಾಡಿರೋರು ಹೊರಗಡೆ ಹೋಗಿ. ಲೋಕಲ್ ಲೈಟ್ಸ್ ಆ್ಯಕ್ಚುಲಿ ಯಾಕೆ ಈ ಥರ ಮಾಡ್ತಿದ್ದಾರೋ ಗೊತ್ತಿಲ್ಲ. ಈ ಟಿಪ್ಪರ್ ಖಾಲಿ ಇದೆ ಆ್ಯಕ್ಚುಲಿ, ಅದಕ್ಕೆ ಆರಾಮಾಗಿ ಹತ್ತುತ್ತಾ ಇದೆ. ಸೊ ಮಿರರಲ್ಲಿ ನೋಡಿದರೆ ಯಾವುದೂ ಗಾಡಿ ಇಲ್ಲ. ಓಕೆ ನೋಡಿ, ಇವ್ರು ಸ್ಲೋ ಮಾಡ್ಕೊಂಡು ಇನ್ನೊಂದು ಲೈನಲ್ಲಿ ಬರೋಣ ಅಂತ ಆರಾಮಾಗಿ ಬರ್ತಿದ್ದಾರೆ. ಅಷ್ಟು ಆಗಾಯಿತು, 7ನೇದು ಈಗ. ಇನ್ನೊಂದು ಕರ್ನಾಟಕ ಗಾಡಿ ಸಿಕ್ತು ನೋಡಿ. ನಾವು ಹೋಗ್ಬಿಡ್ಬೋದು, ಏನು ತೊಂದರೆ ಇಲ್ಲ. ಲಾರಿಗಳು ಅಷ್ಟೇ ನೋಡಿ. ಈ ಥರ ಆದಾಗ ಆ್ಯಕ್ಚುಲಿ ನಿಲ್ಲಿಸ್ಕೋಬೇಕು, ಹೋಗಕ್ಕೆ ಹೋಗ್ಬಾರ್ದು. ಬಸ್ಸು ಸ್ವಲ್ಪ ಕಷ್ಟಪಡ್ತಾ ಇದ್ದಾರೆ. ಆ ಲಾರಿಗೆ ಜಾಗ ಬಿಟ್ಬಿಡ್ಬೇಕು ಆ್ಯಕ್ಚುಲಿ. ಓ ಬೇಗ ಹೋಗುರು, ಲಾರಿ ನಿಂತ್ಕೋತವೆ. ಹೋಗಿ ಜಾಗ ಬಿಟ್ಬಿಟ್ರೆ ಒಳ್ಳೆಯದು. ಸೊ ಈ ರೀತಿ ಟ್ರಾಫಿಕ್ ಜಾಮ್ಸ್ ಆಗುತ್ತೆ ಅಂದರೆ ಹೊಸೊಬ್ರು ಬಂದರೆ ಎಲ್ಲ ಕರ್ನಾಟಕ ಗಾಡಿಗೆ. ಅಂದರೆ ಫಸ್ಟ್ ಟೈಮ್ ಬರ್ತಿರ್ತಾರಲ್ಲ ಅವಾಗ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಅವ್ರಿಗೂ. ಸೊ 7ನೇದಾಯಿತು, 8ನೇದು ಇವಾಗ ಯಾವುದು ಬರ್ತಾ ಇಲ್ಲ ಆ ಕಡೆಯಿಂದ. ಲಾರಿಗಳೆಲ್ಲ ಹೆಂಗೆ ಕಟ್ ಮಾಡ್ತವೆ ಅಂತ ನೋಡ್ತಾ ಇದ್ದೀರಿ ಇವಾಗ.
20ನೇ ಕರು ನೋಡಿ ಇಲ್ಲಿ ಆ್ಯಕ್ಚುಲಿ ಇದೇ ಅಲ್ವ ಕಷ್ಟ, ಹಂಗಾಗಿ ಎಲ್ಲ ನಿಧಾನಕ್ಕೆ ಹೋಗ್ತಿದ್ದಾರೆ. ಸೊ ನಮ್ಮದು ಆರಾಮಾಗಿ ಹೋಗ್ಬಿಡ್ಬೋದು. ಸೊ ಆ ಕಡೆನೂ ಗಾಡಿಗಳು ನೋಡ್ಬೋದು, ಈ ಕಡೆನೂ ನೋಡ್ಬೋದು ನೀವು. ಇದು ನಮ್ಮ ಕನ್ನಡದ ಲಾರಿನೇ, KA019040. ಸೊ ಇಲ್ಲಿಂದ ಲೆಫ್ಟ್ ಸೈಡ್ ನೋಡ್ಬೋದು ಏನು ಸಾಗದಾಗಿ ಕಾಣಿಸ್ತಾ ಇದೆ ಅಂತ ವ್ಯೂ. ಇದು ಎಲ್ಲ ಕನ್ನಡದ ಗಾಡಿಗಳೇ. ಇದೆ 9-10 ಸಖತ್ತು ಜಾಮ್ ಆಗೋದು, ಯಾಕೆಂದರೆ ಅವರಿಗೆ ಟರ್ನ್ ಮಾಡೋದಕ್ಕೆ ಜಾಗ ಇಲ್ಲ, ಲಾರಿಯವ್ರಿಗೆ ಜಾಸ್ತಿ ಜಾಗ ಇಲ್ಲ 9ನೇ ಕರ್ವಲ್ಲಿ. ಹಂಗಾಗಿ ಸ್ವಲ್ಪ ಕಷ್ಟಪಡ್ತಾರೆ ಫಸ್ಟ್ ಟೈಮ್ ಬಂದಿರೋರು. ಹನ್ನೊಂದನೇ ಕರು ನೋಡ್ತಾ 11ನೇ ಕರ್ರಿಗೆ ಬಂದ್ಬಿಟ್ವಿ. ಲಾರಿ ಬರ್ತಾ ಇದೆ, ಅವ್ರ ಪಾಡಿಗೆ ಅವ್ರ ಲೆಂತ್ ಕಟ್ ಮಾಡ್ಕೋತಾರೆ. ಹನ್ನೆರಡನೇ ಕರು ಕಾರ್ ಇದೆ ಅಷ್ಟೇ. ತಕ್ಷಣಕ್ಕೆ 13 ಬಂತು. ಯಾರ ಕಲ್ಲು ಯೂಸ್ ಮಾಡಿದ್ದಾರೆ, ವಾಪಸ್ ಹಾಕಿಲ್ಲ, ಅಥವಾ ಮೇಲ್ಗಡೆಯಿಂದ ಬಿದ್ದಿದೆಯಾ ಗೊತ್ತಿಲ್ಲ. ನಮ್ಮ ಬೈಕ್ ವೀಲ್ ಬೇಸ್ ಜಾಸ್ತಿ ಆಗಿರೋದ್ರಿಂದ ನಮ್ಮದು ಜಾಸ್ತಿ ಲೆಂತ್ ಕಟ್ ಆಗ್ತಿದೆ. ಅದು ಲಾರಿ ಇಲ್ಲ. ಓಕೆ, ಆ ಕಡೆಯಿಂದ ಒಂದು ಲಾರಿ ಬರ್ತಾ ಇದೆ, 15. ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ, ನಮ್ಮ ಪಾಡಿಗೆ ನಾವು ಹತ್ತಿಸ್ಕೊಂಡು ಹೋಗ್ಬೋದು. ಈ ಥರ ಜಾಗಗಳಲ್ಲಿ ಸ್ವಲ್ಪ ವೆಯ್ಟ್ ಮಾಡೇ ಹೋಗಿ. ಮಿರರ್ ಬಿದ್ದೋಗಿದೆ 16ನೇ ಕರ್ವಲ್ಲಿ. ಈಗಿನ್ನು ರೀಸೆಂಟಾಗಿ ಇನ್ಸ್ಟಾಲ್ ಮಾಡಿದ್ರು ನಾನು ನೋಡ್ದಂಗೆ, ಬಟ್ ಅಷ್ಟು ಬೇಗ ಬಿದ್ದೋಗಿದೆ. ಓಕೆ, ಯಾವುದೂ ಇಲ್ಲ. ಹದಿನೇಳನೇ ಕರ್ವು. ಸೊ ಆಪೋಸಿಟ್ ಗಾಡಿ ಇಲ್ಲ. ಹದಿನೆಂಟನೇ ನೋಡಿ ಏನು ಸಖತ್ತಾಗಿದೆ ಕಾರ್ನರಿಂಗ್ ಹೊಡಿಯೋಕ್ಕೆ. ನೋಡಿ ಈ ಥರ ಸ್ಪೀಡಾಗಿ ಬಂದ್ಬಿಡ್ತಾರೆ. ಬ್ರೇಕು ಅದಕ್ಕೆ 5ನೇ ಕರ್ವಲ್ಲಿ ಬ್ರೇಕು ಕೈ ಕೊಡುತ್ತೆ ಅವ್ರಿಗೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಸ್ಪೀಡಾಗಿ ಹೋಗೋಬೇಡಿ. ಮತ್ತು ಹೆವಿ ವೆಹಿಕಲ್ಸು ಸಿಂಗಲ್ ಗೇರ್ ಯೂಸ್ ಮಾಡಿ. ಆಲ್ಮೋಸ್ಟ್ 3-4 ಅಷ್ಟರಲ್ಲೇ ಇರಿ. ಸೊ ಅದರಲ್ಲೇ ಇಳಿಸಿ, ಅದರಲ್ಲೇ ಹತ್ತಿಸಿ, ಮತ್ತೆ ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಇದು ನಮ್ಮ KSRTC ಬಸ್ ಡ್ರೈವರ್ಸ್ ಕೊಟ್ಟಿರೋ ಸಜೆಷನ್ನು. ಅವರು ಒಂದು 20-30 ವರ್ಷದಿಂದ ಈ ರೂಟಲ್ಲಿ ಓಡಾಡ್ತಾ ಇದ್ದಾರೆ. ಅವರು ಅವಾಗ ಮಾತಾಡ್ಬೇಕಾದ್ರೆ ಸಜೆಷನ್ಸ್ ಹೇಳ್ತಾಯಿದ್ರು. ಓಕೆ, ಲಾರಿಗೆ ಜಾಗ ಇದೆ, ಹಂಗಾಗಿ ಏನು ತೊಂದರೆ ಇಲ್ಲ.
ಒಂಚೂರು ಸ್ಲೋ ಡೌನ್ ಮಾಡಲೇಬೇಕಾಗುತ್ತೆ. ಹತ್ತುತ್ತಾ ಇದೆ ಗಾಡಿ, ಹಿಡಿಯೋರು ಜಾಸ್ತಿ ಇದ್ದಾರೆ. ಈಗ 19ನೇ ಕರ್ವು. ಇದು ಸ್ವಲ್ಪ ಕರ್ವು ಬೆಂಡಾಗ್ಬಿಟ್ಟಿದೆ ಮಿರರು, ಹಿಂಗಾಗಿ ಗೊತ್ತಾಗ್ತಾ ಇಲ್ಲ ಗಾಡಿ ಇದೆಯೋ ಇಲ್ವೋ ಅಂತ. ಇವಾಗ 20ನೇ ಕರ್ವ್ ಬರುತ್ತೆ, ಅದೊಂದು ಸ್ವಲ್ಪ ಕಷ್ಟವಾದ ಕರ್ವು, ಅದಕ್ಕೆ ಸ್ಲೋ ಮಾಡ್ಕೊಂಡೆ ಹೋಗ್ತೀನಿ. ಯಾಕೆಂದರೆ ಲೆಫ್ಟ್ ಕರ್ವ್ ಆಗಿ ಸಡನ್ನಾಗಿ ರೈಟಿಗೆ ಎಳಿಬೇಕು. ಅದು ಒಂದು ಇಲ್ಲಿ ಜಾಗನೂ ಕಮ್ಮಿ ಇದೆ ನೋಡಿ. ನಮ್ಮ ಮಂಡ್ಯ ಲಾರಿ ಹೋಯ್ತಾ ಇದೆ. ಎಲ್ಲಿ ಮಿರರು ಕ್ರಾಸ್ ಆಗಿದೆ. ಸೊ ನೋಡಿ, ಅಲ್ಲಿ ನಿಂತ್ಕೊಂಡಿದ್ದಾರೆ ಆ್ಯಕ್ಚುಲಿ. ಯಾಕೆಂದರೆ 10 ಅವ್ರಿಗೆ ಪ್ರಿಫರೆನ್ಸ್ ಕೊಡೋದ್ರಿಂದ ನಿಂತ್ಕೊಂಡಿದ್ದಾರೆ. ಆ್ಯಕ್ಚುಲಿ ಈ ಥರ ನಿಂತ್ಕೊಂಡೇ ಸಪೋರ್ಟ್ ಮಾಡಬೇಕು, ಯಾಕೆಂದರೆ 10 ಅವರು ಇಂಪಾರ್ಟೆಂಟು. ಇವ್ರು ಗಾಡಿ ಸೈಡಿಗೆ ಹಿಡಿದ್ರೆ ಒಳ್ಳೇದು, ಇಲ್ಲ ಅಂದರೆ ಹೊಡ್ಕೊಂಡು ಹೋಯ್ತಾರೆ. ಆಯಿತು, 21ನೇದು. ಆ ಕಡೆಯಿಂದ ಯಾವುದೋ ಗಾಡಿ ಇಲ್ಲ. ಇಪ್ಪತ್ತೆರಡು ಲಾರಿ ಬರ್ತಾ ಇದೆ, ಅವ್ರ ಪಡಿಗೆ ಅವ್ರ ಲೈನಲ್ಲಿ ಹೋಯ್ತಾರೆ. ಯಾವುದಪ್ಪ ಇದು, ಮಧ್ಯಪ್ರದೇಶದ ಕಾರು ಬ್ರೇಕ್ ಡೌನ್ ಆಗಿ ನಿಂತ್ಕೊಂಡ್ಬಿಟ್ಟಿದೆ. ಆ ಕಡೆಯಿಂದ ಯಾವುದೂ ಇಲ್ಲ, ನಿಂತ್ಕೊಂಡಿದ್ದಾರೆ. ಈ ಲಾರಿಗಳು ವಾಪಸ್ ಹೋಗ್ಬೇಕಾದ್ರೆ ಲೋಡ್ ಇಲ್ಲ ಅಂದರೆ ಎಷ್ಟು ಆರಾಮಾಗಿ ಹೋಗ್ಬಿಡ್ತಾರೆ ನೋಡಿ. ಅಪೋಸಿಟ್ ಗಾಡಿ ಇಲ್ಲ. ಆಹಾ, ಇವ್ರು ಕಂಡ್ರಿ ನಿಜವಾದ ಡ್ರೈವರ್ಸ್ ಅಂದರೆ ಇವರು ಎಷ್ಟು ಹಿಂದೆ ಆರಾಮಾಗಿ ನಿಲ್ಲಿಸ್ಕೊಂಡಿದ್ದಾರೆ ನೋಡಿ, ಗಾಡಿಗಳು ಹತ್ಬಿಡ್ಲಿ ಅಂತ. ನಿಜವಾಗ್ಲೂ ಈ ಥರ ಸಪೋರ್ಟ್ ಮಾಡಬೇಕು ಯಾವತ್ತು. ಖಾಲಿ ಆದಾಗ ಹೋಗಬೇಕು. ಈಗ ನೀವು ಆಗ ನೋಡಿರಿ, ಅವರು ಆಗ ನೋಡಿತಾರೆ. ಸಿಗ್ನಲ್ ಬರುತ್ತೆ, ರಿಪ್ಲೈ ಬರುತ್ತೆ. ಸೊ ರಿಪ್ಲೈ ಬಂದರೆ ನಿಂತ್ಕೊಳ್ಳಿ, ರಿಪ್ಲೈ ಬರಲಿಲ್ಲ ಅಂದರೆ ಹೋಗಿ. ಬರಲಿಲ್ಲ ಅಂದರೆ ಹೋದಾಗ ಕೇಳ್ಬೋದು ನೀವು ಯಾಕೆ ಅಂತ. ಸೊ ಆ್ಯಕ್ಚುಲಿ ಇವಾಗ ನೋಡಿ, ಇಲ್ಲಿ ಈಗೇನಾಗುತ್ತೆ ಅಂದರೆ ಆ ಕಡೆಯಿಂದ ಗಾಡಿಗಳು ಬರ್ತಿದ್ದಾವೆ. ಸೊ ಅವ್ರಿಗೆ ಜಾಗ ಇದ್ದರೆ ಓಕೆ, ಇಲ್ಲ ಅಂದರೆ ನಾವೇ ಹಿಂದಕ್ಕೆ ಹೋಗ್ಬೇಕಾಗುತ್ತೆ. wheel alignment. ಅಬ್ಬಾ ಏನು ಸಖತ್ತಾಗಿ ಎಳಿತಾ ಇದೆ ನೋಡಿ.
ಏನು ಆ ಕಡೆ ಏನಾರು ಮಳೆ ಬರ್ತಿದೆಯಾ ಅಂತ ಹಂಗೆ ಕಾಣಿಸ್ತಾ ಇದೆ ಒಳ್ಳೆ. ನೋಡಿ ಈ ಜಾಗದಲ್ಲಿ ಸ್ವಲ್ಪ ಜಾಗ ಕಮ್ಮಿ, ಹಂಗಾಗಿ ಈ ಕಡೆಯಿಂದ ಹೋಗೋ ಗಾಡಿಗಳಿಗೆ ಅದು ಪ್ರಿಫರೆನ್ಸ್ ಕೊಟ್ಬಿಡ್ಬೇಕು. ನೋಡಿ ಎಷ್ಟು ಕಿರಿದಾಗಿದೆ, ಆ ಕಡೆನೂ ಹಳ್ಳ ಈ ಕಡೆನೂ ಹಳ್ಳ. ಸೊ ಅವ್ರು ಲಾರಿಯವರು ಸ್ಟಾಪ್ ಮಾಡ್ಕೊಂಡು ಇವ್ರಿಗೆ ಜಾಗ ಮಾಡಿಕೊಟ್ಟಿದ್ದಾರೆ. ಯಾವುದಪ್ಪ ಇದು AC ಬಸ್ಸು, ಸ್ಲೀಪರ್ ಕೋಚ ಅಲ್ಲ. 26ನೇದ್ರಲ್ಲೂ ಕಷ್ಟಪಡ್ತಿದ್ದಾರೆ ಸ್ವಲ್ಪ, ಫಂಟಿನ ವೀಡಿಯೋ ಮಾಡ್ಕೊತಾವ್ರೆ. ಗುಜರಾತ್. ಸೊ ಅವ್ರು ಕ್ರಾಸ್ ಮಾಡೋ ತನಕ ಇವರೆಲ್ಲ ಕಾಯಲೇಬೇಕು, ಅದೇ ಒಳ್ಳೆಯದು. ಸೊ 27ನೇ ಕರ್ವು ಫೈನಲ್ ಕರ್ವ್ ಇದು. ಫೈನಲ್ ಕರ್ವಿಗೆ ಬಂದಿದ್ದೀವಿ, ಒಂದು ಸ್ಟಾಪ್ ಹಾಕೋಣ. ಸೊ ಈ ಜಾಗದಲ್ಲೇ ಕಾಮನ್ ಆಗಿ ಆಗ್ತಾಯಿದ್ದೆ. ರೈಟ್ ಸೈಡಿಂದ ಹೋಗ್ರಪ್ಪ, ಯಾಕೆ ನೀವೇ ತಪ್ಪು ಮಾಡ್ತಿದ್ದಾರೆ. ಆ್ಯಕ್ಚುಲಿ ರೈಟ್ ಸೈಡಿಂದ ಹೋಗ್ಬೇಕು ಅವರು. ದಿಮ್ಮಮ್ ಘಾಟ್ 27th ಕರ್ವು. ಆ್ಯಕ್ಚುಲಿ 26th ಟ್ರಾಫಿಕ್ ಜಾಮ್ ಆಗೋಗಿದೆ, ಅವ್ರು ಇಳಿಸ್ತಿದ್ರಲ್ಲ ಹಂಗಾಗಿ. ಸೊ ವ್ಯೂ ನೋಡ್ಬೋದು, ಇವಾಗ ಚೆನ್ನಾಗಿ ಕಾಣಿಸ್ತಾ ಇದೆ ಬೆಳಗ್ಗೆ. ಅವಾಗ ಆ್ಯಕ್ಚುಲಿ ಬರ್ಬೇಕಾದ್ರೆ ನಾನು ಆಲ್ಮೋಸ್ಟು ಬೆಳಗ್ಗೆ 10 ಗಂಟೆ ಮೇಲಾಗಿತ್ತು, 10 ಗಂಟೆ ಆಗಿತ್ತು. ಸೊ 10 ಗಂಟೆ ವ್ಯೂ ತೋರಿಸಿದ್ದೆ. ಇವಾಗ ಆ್ಯಕ್ಚುಲಿ ವ್ಯೂ ಬಂದು ಇವಾಗ ಟೈಮ್ ಎಷ್ಟು 7:30. ಸೊ 7:30 ವ್ಯೂ ತೋರಿಸ್ತಾಯಿನಿ. ಅಲ್ಲಿ ಕಾಣಿಸ್ತಿರೋದು 20ನೇ ಕರ್ವು ಎಕ್ಸಾಕ್ಟಾಗಿ. ಅದಾದಮೇಲೆ ಅಲ್ಲಿ 22ನೇದು ಕಾಣಿಸ್ತಾ ಇದೆ ಅಲ್ಲಿ. ಸೊ ಇಲ್ಲಿ ಕೆಳಗಡೆ 26ನೇದಿದೆ. ಸೊ ಇದು ಆ್ಯಕ್ಚುಲಿ ಆ ಬೆಟ್ಟದಿಂದ ಆ ಕಡೆಯಿಂದ ನಾವು ಹತ್ತಿದ್ದು ರೂಟು, ಅದು ಸತ್ಯಮಂಗಲ 3. ಸೊ ಈ ರೀತಿ ಇದೆ. ಸೊ ನಡ್ರಿ ಓಡೋಣ. ಹಿಂದ್ಗಡೆ ಯಾವುದು ಬರ್ತಾ ಇಲ್ಲ, ಇಲ್ಲೊಂದು ಲಾಂಗ್ ಕಟ್ ಆಗ್ತಾಯಿದೆ. ಓಕೆ ಓಡೋಣ. ಸೊ ಇಲ್ಲಿಗೆ ದಿಮ್ಮಮ್ ಘಾಟು 27ನೇ ಕರ್ವು, ಕೊನೆ ಕರ್ವು ಮುಗೀತು. ಏಳು 40 ಆಯಿತು. 6 ಗಂಟೆ ಹೊರಟಿದ್ದು, 7:40 ದಿಮ್ಮಮ್ ಘಾಟ್ ಮುಗಿಸಿದ್ದೀನಿ. ಇಲ್ಲಿ ನೋಡ್ಕೋಬೋದು ದಿಮ್ಮಮ್ ಘಾಟಿಂದು ಬೋರ್ಡು, ದಿಮ್ಮಮ್ NH 209 ಅಂತ ಬರೆದಿದೆ. ಓಹೋ, ಆ ಕಡೆ ನೋಡಿದರೆ ಫುಲ್ ಬಿಸಿಲು, ಈ ಕಡೆ ನೋಡಿದರೆ ಮಳೆ ಮೋಡ. ನೋಡಿ ಎಷ್ಟು ಚೇಂಜಸ್ ಆಗುತ್ತೆ ಜಿಯೋಗ್ರಫಿಕಲಿ ಈ ಜಾಗದಿಂದ ಆ ಜಾಗಕ್ಕೆ. ಯಾಕೆಂದರೆ ಬೆಟ್ಟ, ಸೊ ಈ ಬೆಟ್ಟ ಬಂದು ಆ ಕಡೆ ಮೋಡಗಳನ್ನೆಲ್ಲ ತಡೆದು ಅದ್ರ ಪಾಡಿಗೆ ಅದು ಮಳೆ ಉಯಿಸ್ಕೊಳ್ಳುತ್ತೆ ಆ ಕಡೆಗೆ. ಈ ರಿವರ್ಸ್ ಆಗಿ ಬಂದರೆ ಮೋಡ ಅದು ತಡೆಯುತ್ತೆ, ಸೊ ತಡೆದು ಅದ್ರ ಕಡೆಗೆ ಮಳೆ ಉಯಿಸ್ಕೊಳ್ಳುತ್ತೆ. ಸೊ ಇದಾಗಿತ್ತು ದಿಮ್ಮಮ್ ಘಾಟ್ ಜರ್ನಿ. ಸೊ ಕೊಯಮತ್ತೂರಿಂದ ಮೈಸೂರು ಕಡೆ ನಾನು ಜರ್ನಿ ಮಾಡ್ತಾಯಿದ್ದೆ. ಸೊ ಇದರಲ್ಲಿ ಒಂದು ಪಾರ್ಟ್ ಇದು. ಸೊ ಈ ವಿಡಿಯೋನ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ. ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಸೊ ಅದರಲ್ಲೂ ಕೆಲವೊಂದು ರೀಲ್ಸು ಅಪ್ಲೋಡ್ ಮಾಡ್ತಾ ಇರ್ತೀವಿ ಅವಾಗವಾಗ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.